ಪ್ರೈಸ್ ದಿ ಲಾರ್ಡ್. ನನ್ನ ಹೆಸರು ದಿವ್ಯಾ ಪಿಂಟೋ ಅಂತೇಳಿ. ನಾವು ಮಂಗಳೂರಿಂದ ಬಂದಿದ್ದೇನೆ. ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಮುಖಾಂತರ ನಾವೆಲ್ಲರೂ ಒಟ್ಟಾಗಿ ಬಂದಿದ್ದೇವೆ. ಖಂಡಿತವಾಗಲೂ ದೇವರೇ ಈ ಒಂದು ಸಮಯದಲ್ಲಿ ನಮ್ಮನ್ನು ಇಲ್ಲಿ ಬರಮಾಡಿದ್ದಾರೆ. ಏಕೆಂದರೆ ನಾವು ನಿಯೋಜಿಸಿ ಬಂದದ್ದಲ್ಲ, ಬದಲಾಗಿ ಪ್ರಭುವೇ ನಮ್ಮನ್ನು ಕರೆತಂದಂಥ ಒಂದು ಕಾರ್ಯವಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ನೋಡಿ, ಇಲ್ಲಿ ಬರುವಾಗ ಒಂದು ಆಲೋಚನೆ ದೇವರು ಕೊಟ್ಟದ್ದು ಏನಂದರೆ, ಅಂದು ಕೊರ್ನೆಲ್ಯನ ಮನೆಯಲ್ಲಿ ಯೇಸುವನ್ನು ಅರಿಯದ ಜನರು ಒಟ್ಟಾಗಿ ಸೇರಿ ಕಾಯ್ತಾ ಇದ್ರು. ಯಾರೋ ಬರ್ತಾರೆ, ಏನೋ ಹೇಳ್ತಾರೆ, ಯಾವ ಸುದ್ದಿ ಹೇಳ್ತಾರೋ ಗೊತ್ತಿಲ್ಲ, ಆದರೆ ಅವರು ಕಾಯ್ತಾ ಇದ್ರು ಯಾವಾಗ ಬರ್ತಾನೆ ಪೇತ್ರ ಅಂಥೇಳಿ. ಆದರೆ ಪೇತ್ರ ಬರುವಾಗ ಹೊತ್ತು ತಂದದ್ದು ಯೇಸುವನ್ನು. ಅದೇ ರೀತಿಯಲ್ಲಿ ನಾವು ಕೂಡ ಬರುವಾಗ ಆ ಯೇಸುವನ್ನೇ ಹೊತ್ತುಕೊಂಡು ತಂದಿದ್ದೇವೆ. ಆ ಯೇಸುವನ್ನು ಯಾರೆಲ್ಲ ನಿಜವಾಗ್ಲೂ ಸ್ವೀಕರಿಸ್ತಾರೋ ಖಂಡಿತವಾಗ್ಲೂ ಅವರ ಆತ್ಮರನ್ನು ಪಡೆದವರಾಗಿ ಶಕ್ತಿಯುತರಾಗಿ ನಾವು ಇಲ್ಲಿಂದ ಹೋಗ್ತೇವೆ ಎಂಬ ಒಂದು ಭರವಸೆಯಿಂದ ನಾವು ಕೂತ್ಕೊಳ್ಳೋಣ ಪ್ರಿಯರೇ. ಖಂಡಿತವಾಗ್ಲೂ. ಯಾಕಂದರೆ ನೋಡಿ, ನೀವೇನು ಆಲೋಚಿಸಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಾವೇನು ಆಲೋಚಿಸಿ ಬಂದಿಲ್ಲ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರೇ ನಮ್ಮನ್ನು ಬರಮಾಡಿದ್ದಾರೆ. ಇಲ್ಲಿ ನಾನು ನಿಂತಿದ್ದೇನೆ ಏನಂತೇಳಿ ಹೇಳಲಿಕ್ಕಂದರೆ, ಮೊದಲು ನಾನು ಏನಾಗಿದ್ದೆ, ಈಗ ಕ್ರಿಸ್ತ ಯೇಸುವಿನಲ್ಲಿ ನಾನು ಏನಾಗಿದ್ದೇನೆ ಅದನ್ನು ನಿಮಗೆ ತಿಳಿಯಪಡಿಸಬೇಕು. ಏಕೆಂದರೆ ಇಂದು ನಾನು ಇಲ್ಲಿ ನಿಂತಿರುವುದಿರ್ಬೋದು, ನಾನು ಚಲಿಸ್ತಾ ಇರ್ಬೋದು, ಜೀವಿಸ್ತಾ ಇರ್ಬೋದು, ಅದೇನು ಕಾರ್ಯ ಮಾಡ್ತಾ ಇರ್ಬೋದು, ಅದೆಲ್ಲವೂ ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರವೇ. ಏಕೆಂದರೆ ಹಿಂದೊಮ್ಮೆ ಎಫೆಸರಿಗೆ ಬರೆದ ಪತ್ರದಲ್ಲಿ ಹೇಳಿದ ರೀತಿಯಲ್ಲಿ, ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ದಯವಿಟ್ಟು ಯಾರಲ್ಲೆಲ್ಲ ಬೈಬಲ್ ಇದೆ ಓಪನ್ ಮಾಡಿ. 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಅಲ್ಲಿ ಹೇಳುತ್ತೆ, ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ಅಂದರೆ ನಿಜವಾಗ್ಲೂ ಈ ವಾಕ್ಯದಂತೆ ಹಿಂದೊಮ್ಮೆ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವ ಮುಂಚೆ, ಯೇಸು ಕ್ರಿಸ್ತರು ಯಾರು, ಯೇಸು ಕ್ರಿಸ್ತರು ನನ್ನ ಜೀವಿತದಲ್ಲಿ ಏನು ಮಾಡಿದ್ದಾರೆ, ಯೇಸು ಕ್ರಿಸ್ತರು ಆ ಒಂದು ಶಿಲುಬೆಯ ಮರಣದಲ್ಲಿ ಏನನ್ನು ಪಡೆದುಕೊಟ್ಟಿದ್ದಾರೆ, ಆ ಒಂದು ಪುನರುತ್ಥಾನ ಯಾತಕ್ಕಾಗಿ ಎಂದು ನಾನು ಅರಿತುಕೊಳ್ಳುವ ಮುಂಚೆ ನಾನು ಹೇಗಿದ್ದೆ ಅಂದರೆ, ಆಧ್ಯಾತ್ಮಿಕವಾಗಿ ದೇಹದಲ್ಲಿ ಜೀವ ಇತ್ತು, ದೇಹದಲ್ಲಿ ಉಸಿರಿತ್ತು, ಆದರೆ ಆಧ್ಯಾತ್ಮಿಕವಾಗಿ ಮೃತ ಅನುಭವ, ಆಧ್ಯಾತ್ಮಿಕವಾಗಿ ಮೃತವಾದ ಜೀವನ. ಅಂದರೆ ಮೃತವಾದ ಜೀವನ ಅಂದರೆ ಮುಂದುವರಿಸಿ ಅಲ್ಲೇ ಹೇಳ್ತಾರೆ ಏನೆಲ್ಲ ಇತ್ತು ನನ್ನಲ್ಲಿ. ಆಗ ನೀವು ನಿಮ್ಮದು ನನಗೆ ಗೊತ್ತಿಲ್ಲ, ಆದರೆ ನಾನು ಲೋಕದ ರೀತಿ ನೀತಿಗಳನ್ನು ಅನುಸರಿಸಿ ಬಾಳಿದ್ದೆ. ಲೋಕದ ರೀತಿ ನೀತಿ ಏನಿದೆ ನಮ್ಗೆ ಗೊತ್ತು. ಲೋಕದ ಜನರನ್ನು ಮೆಚ್ಚಿಸಬೇಕು, ಲೋಕದ ಪ್ರೀತಿಯನ್ನು ಹುಡುಕಬೇಕು, ಲೋಕದಲ್ಲಿ ಮಗ್ನನಾಗಬೇಕು, ಲೋಕದಲ್ಲಿ ಏನೆಲ್ಲ ಇದೆಯೋ ಆ ಸುಖ ಭೋಗಗಳನ್ನು ಅನುಭವಿಸಬೇಕು, ಶರೀರದ ಇಚ್ಛೆಗಳನ್ನು ನಾನು ತೀರಿಸಬೇಕು, ನನ್ನ ಕಣ್ಣಿನ ಅಭಿಲಾಷೆಗಳನ್ನು ನಾನು ಪೂರೈಸಬೇಕು, ಯಾರೆಲ್ಲ ನನಗೆ ಸಿಗ್ತಾರೋ ಅವ್ರನ್ನೆಲ್ಲ ನನ್ನ ಕಡೆಗೆ ಆಕರ್ಷಿಸಬೇಕು, ನನ್ನ ಸೌಂದರ್ಯವನ್ನು ಹೆಚ್ಚಿಸಬೇಕು, ನಾನು ಎಂದು ನಾನು ತೋರಿಸಬೇಕು, ನಾನು ನನ್ನ ಸ್ವಂತ ಸೊತ್ತು ಅಂತೇಳಿ ನಾನು ಜೀವಿಸ್ತಾ ಇದ್ದೆ. ಲೋಕದ ಸಂಪ್ರದಾಯಗಳಲ್ಲಿ ಮುಳುಗಿ ಇದ್ದ ಅವಸ್ಥೆ ನಂದಾಗಿತ್ತು. ಅಲ್ಲಿ ಏನಾಗಿತ್ತು ಮುಂದೆ ಕೂಡ ಇದೆ, ವಾಯುಮಂಡಲದಲ್ಲಿನ ಅಶರೀರ ಶಕ್ತಿಗಳ ಅಧಿಪತಿಗಳಿಗೆ ಅಧೀನರಾಗಿದ್ದೀರಿ. ಇಲ್ಲಿ ಅವರಿಗೆ ಹೇಳ್ತಾರೆ. ಆದರೆ ನಿಜವಾಗ್ಲೂ ನನ್ನನ್ನೇ ಇಟ್ಟು ನಾನು ನೋಡುವಾಗ ಖಂಡಿತವಾಗ್ಲೂ ಇದು ನನಗೆ ಗೊತ್ತಿರಲಿಲ್ಲ. ಆದರೆ ವಚನಗಳು ಯಾವಾಗ ನನಗೆ ದೊರಕಿತೋ, ವಾಕ್ಯಗಳನ್ನು ನಾನು ಯಾವಾಗ ಕೇಳಿಸಿದ್ನೋ ಆಗಲೇ ನನಗೆ ತಿಳಿದದ್ದು ನನ್ನ ಅವಸ್ಥೆ. ಹೇಗೆ ಒಂದು ಸ್ಕ್ಯಾನಿಂಗ್ ಹೋದರೆ ಮಾತ್ರ ಗೊತ್ತಾಗುತ್ತೆ, ಸ್ಕ್ಯಾನಿಂಗ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ರಿಪೋರ್ಟ್ ಏನಾಗಿದೆ ಅಂಥೇಳಿ. ಒಂದು ವೇಳೆ ಏನಾದರೂ ಇದೆಯಾ, ಹೊಟ್ಟೆ ನೋವು ಬರ್ತಾ ಇದೆ, ಆದರೆ ಹೊಟ್ಟೆಯಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ, ನನಗೆ ಕಾಣೋದಿಲ್ಲ. ಅದೇ ರೀತಿಯಲ್ಲಿ ನನಗೂ ಕೂಡ ಆ ಒಂದು ಬೇಸರ, ದುಃಖ, ಭಯ, ವೇದನೆ ಎಲ್ಲವೂ ಇತ್ತು. ನಿರಾಸೆ, ಗೊಣಗಾಟ, ಎಲ್ಲ ಅಶುದ್ಧತೆ ಎಲ್ಲ ಇತ್ತು. ಆದರೆ ಒಳಗಡೆ ನೋಡಿದರೆ, ಹೀಗೆ ನೋಡಿದರೆ ಏನೂ ಗೊತ್ತಾಗ್ತಾ ಇಲ್ಲ. ಹೇಗೆ ಸ್ಕ್ಯಾನ್ ಮಾಡ್ತಾರೋ, ಸ್ಕ್ಯಾನ್ ಮಾಡುವಾಗ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ಬರುವಾಗಲೇ ಗೊತ್ತಾಗೋದು ಅಲ್ಲಿ ಅಲ್ಸರ್ ಇದೆಯಾ ಅಥವಾ ಕ್ಯಾನ್ಸರ್ ಇದೆಯಾ ಅಥವಾ ಏನಾದರೂ ಡಿಫಿಕಲ್ಟಿ ಒಳಗಡೆ ಇದೆಯಾ ಅಂತೇಳಿ ಸ್ಕ್ಯಾನಿಂಗ್ ಮಿಷಿನ್ ಬೇಕು. ಅದೇ ರೀತಿಯಲ್ಲಿ ಪ್ರಿಯರೇ, ಯಾವಾಗ ನನಗೆ ದೇವರ ವಾಕ್ಯಗಳು ದೊರಕಿತೋ, ವಾಕ್ಯದ ಮುಂದೆ ನಾನು ಸ್ಕ್ಯಾನ್ ಮಾಡುವಾಗ, ನನ್ನನ್ನೇ ಇರಿಸಿ ನಾನು ನೋಡುವಾಗ ನನಗೆ ಗೊತ್ತಾದದ್ದು ಏನಂದರೆ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾನು ಮಹಾಪಾಪಿ,
ಆಧ್ಯಾತ್ಮಿಕವಾಗಿ ಮೃತವಾಗಿದ್ದೇನೆ. ಆ ಒಂದು ಆತ್ಮಕ್ಕೆ ಜೀವ ಇಲ್ಲ. ಯಾಕಂದರೆ ಈ ವಾಕ್ಯಗಳನ್ನು ಓದುವಾಗಲೇ ನನಗೆ ಗೊತ್ತಾಯಿತು, ಅಶರೀರ ದುಷ್ಟ ಗಣಗಳ ಅಂದರೆ ಸೈತಾನನ ವಶದಲ್ಲಿ ನಾನಿದ್ದೆ. ಆಧ್ಯಾತ್ಮಿಕವಾಗಿ ಮೃತ ಜೀವನ ಅಂದರೆ ಕತ್ತಲುಮಯ ಜೀವನ. ಆ ಕತ್ತಲೆ ಯಾವುದಕ್ಕೆ ಸಂಬಂಧವಾದದ್ದು? ಕತ್ತಲು ಸೇರಿದ್ದು ಸೈತಾನನಿಗೆ. ಆ ಕತ್ತಲು ನನ್ನ ಒಳಗಡೆ ಇರುವಾಗ ಖಂಡಿತವಾಗ್ಲೂ ಏಸು ಏಸು ಅಂತೇಳಿ ಬಾಯಲ್ಲಿ ಬರ್ತಾ ಇತ್ತು. ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೆ. ಆ ಒಂದು ಹುಟ್ಟು ಕ್ರಿಶ್ಚನಾಗಿ ನಾನಿದ್ದ ಕಾರಣ ಎಲ್ಲ ಸಂಡೇ ಕ್ರಿಶ್ಚನಾಗಿ ಏನೆಲ್ಲ ಮಾಡಬೇಕೋ, ಏನು ಪ್ರಾರ್ಥನೆ ಮಾಡಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದೆ. ಆದರೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಪಾಪದಲ್ಲೇ ಬಿದ್ದುಕೊಂಡಿರೋದು, ಮಾಡಿದ ಪಾಪಗಳನ್ನೇ ಮಾಡ್ತಾ ಇರೋದು. ಆಸೆ ಇದೆ ಶರೀರಕ್ಕೆ ಬಿಟ್ಟು ಕೊಡಬೇಕು, ಈ ಪಾಪ ಮಾಡಬಾರ್ದು, ಪಾಪ ಎಂದು ತಿಳಿದಿದ್ರು ಕೂಡ ಏನೋ ಒಳಗಡೆ ಇದೆ, ಏನದು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ವಾಕ್ಯ ಇತ್ತು. ವಾಕ್ಯ ಎಲ್ಲಿತ್ತಂದರೆ ಆಲ್ಟರ್ ಮೇಲೆ ಇತ್ತು. ಮತ್ತೆ ಸ್ವಲ್ಪ ದಿನ ಹೋಗುವಾಗ, ಪ್ರೇಯರಿಗೆ ಹೋಗುವಾಗ ಇದೇ ರೀತಿ ಕಷ್ಟ ಪರಿಹಾರಕ್ಕಾಗಿ ನಾನು ಹೋಗಿದ್ದೆ ಪ್ರೇಯರಿಗೆ. ಯೇಸುವನ್ನು ಅರ್ಥಕೊಳ್ಳಿಕ್ಕೆ ಹೋಗಲಿಲ್ಲ, ಯಾವತ್ತೂ ಹೋಗಲಿಲ್ಲ ನಾನು. ನೀವಾದರೂ ಭಾಗ್ಯವಂತರು. ಆದರೆ ನಾನು ಹೋದದ್ದು ಕಷ್ಟ ಪರಿಹಾರ ಆಗಲಿಕ್ಕೆ. ಆಗ ಕೆಲವೊಂದು ವಾಕ್ಯಗಳನ್ನು ನಾನು ಹೇಳಿದ್ದೇನೆ. ಯಾಕಂದರೆ ನನ್ನ ಒಂದು ಶರೀರದ ಇಚ್ಛೆಗಳನ್ನು ಪೂರೈಸಲಿಕ್ಕೆ ವಾಕ್ಯಗಳನ್ನು ಹೇಳಿ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾನು ಹೋಗಿದ್ದೇನೆ. ಆದರೆ ಯಾವುದೇ ವಾಕ್ಯಗಳನ್ನು ನನ್ನದು ಎಂದು ನಾನು ತಗೊಳ್ಳಿಲ್ಲ, ನನಗಾಗಿ ಎಂದು ಯಾವತ್ತೂ ನಾನು ತಗೊಳ್ಳಿಲ್ಲ. ಬದಲಾಗಿ ಅವರಿಗಾಗಿ, ನನ್ನ ಗಂಡನಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ನೇಬರ್ಸ್ಗಾಗಿ ಅಂತೇಳಿ ನಾನು ತಗೊಂಡಿದ್ದೇನೆ. ಆದರೆ ನನಗಾಗಿ ಎಂದು ಯಾವಾಗ ಈ ಒಂದು ಶುಭ ಸಂದೇಶ ಅಂದರೆ ಯೇಸುವಿನ ಕುರಿತಾದ ಸಂದೇಶದ ಮುಂದೆ ನಾನು ಬಂದೋ, ಆಗ ಗೊತ್ತಾಯಿತು ನಾನು ಯಾವ ಆಡಳಿತದಲ್ಲಿದ್ದೇನೆ ಅಂಥೇಳಿ. ಯಾವಾಗ ನಾವು ಈ ವಾಕ್ಯದ ಮುಂದೆ ಬರ್ತೇವೋ ಆಗಲೇ ನಿಜವಾಗ್ಲೂ ಇದು ವಾಕ್ಯ ಎಂದರೆ ನಿಜವಾಗ್ಲೂ ಆತ್ಮಿಕವಾದ ಒಂದು ಕನ್ನಡಿಯಾಗಿದೆ. ಈ ವಾಕ್ಯಗಳ ಮುಂದೆ ನಾವು ಬರುವಾಗ ಹೇಗೆ ಕನ್ನಡಿಯ ಮುಂದೆ ನಾವು ಹೋಗ್ತೇವೋ ಆಗ ನಮ್ಮ ಮುಖನೇ ಕಾಣಬೇಕು, ಯಾರ್ದು ಮುಖ ಕಾಣೋದಿಲ್ಲ. ಆದರೆ ನನಗೆ ಗೊತ್ತಿರಲಿಲ್ಲ. ಯಾಕೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯ 22ನೇ ವಾಕ್ಯ ಈಗ ನನಗೊತ್ತು, ಆದರೆ ಆಗ ನನಗೆ ಗೊತ್ತಿರಲಿಲ್ಲ. ಆ ಒಂದು ಆತ್ಮಿಕವಾದ ಆ ಒಂದು ಕನ್ನಡಿಯ ಮುಂದೆ ನಾನು ಬರುವಾಗ ಖಂಡಿತವಾಗ್ಲೂ ನನಗೆ ಗೊತ್ತಾಯಿತು ನಾನೇ ಸರಿ ಇಲ್ಲ ಅಂಥೇಳಿ. ನನಗೆ ಆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂಥೇಳಿ. ಹೇಗೆ ಒಂದು ಪೇಷಂಟ್ಗೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದು ಕ್ಯಾನ್ಸರ್ ಇದೆ ಅಂಥೇಳಿ ಗೊತ್ತಾಗುವಾಗ ಖಂಡಿತವಾಗ್ಲೂ ಆ ಪೇಷಂಟ್ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತಾನೆ? ರಾತ್ರಿ ಎಲ್ಲ ತವಕ ಪಡ್ತಾನೆ. ಯಾವ ಡಾಕ್ಟ್ರ್ ಇದ್ದಾರೆ, ಯಾವ ಫೇಮಸ್ ಡಾಕ್ಟ್ರ್ ಇದ್ದಾರೆ, ಎಲ್ಲಿ ಹೋಗೋದು, ಎಲ್ಲಿ ಹುಡುಕೋದು ಅಂಥೇಳಿ ಪ್ರಯತ್ನ ಪಡ್ತಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ನನಗೆ ಗೊತ್ತಾಯಿತು ಈ ಶುಭ ಸಂದೇಶದ ಮುಖಾಂತರ, ಯೇಸು ಕ್ರಿಸ್ತರ ಕುರಿತಾದ ಈ ಶುಭ ಸಂದೇಶದ ಮುಖಾಂತರ ಯೇಸುವಿನ ಮುಂದೆ, ಯೇಸುವಿನ ವಾಕ್ಯದ ಮುಂದೆ, ಯೇಸುವೇ ವಾಕ್ಯವಾಗಿದ್ದಾರೆ. ಆ ವಾಕ್ಯದ ಮುಂದೆ ಬರುವಾಗ ನನಗೆ ಗೊತ್ತಾಯಿತು ನನಗೂ ಕೂಡ ಒಂದು ದೊಡ್ಡ ಕ್ಯಾನ್ಸರ್ ರೋಗ ಇದೆ, ಅದು ಗುಣಪಡಿಸಲಾಗದ ರೋಗ. ಶರೀರದ್ದು ನಾನು ಹೇಳ್ತಾ ಇಲ್ಲ, ಪಾಪ ಎಂಬ ಕ್ಯಾನ್ಸರ್ ನನ್ನ ಒಳಗಡೆ ಇದೆ, ಅದನ್ನು ಯಾರಿಗೂ ಗುಣಪಡಿಸ್ಲಿಕ್ಕೆ ಆಗುವುದಿಲ್ಲ. ಯೆರೆಮೀಯನ ಗ್ರಂಥದಲ್ಲಿದೆ 17ನೇ ವಾಕ್ಯ, 17ನೇ ಅಧ್ಯಾಯದಲ್ಲಿ ಯೆರೆಮೀಯ 17:9 ಅಲ್ಲಿದೆ, ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ಅಂದರೆ ಮಾನವನ ಪಾಪವನ್ನು ಯಾವುದೇ ವೈದ್ಯನಿಗೂ, ಯಾವುದೇ ಮನುಷ್ಯನಿಗೂ, ಯಾವುದೇ ಕಾರ್ಯಕ್ಕೂ, ಯಾವುದೇ ಪ್ರಾರ್ಥನೆಗೂ, ಯಾವುದಕ್ಕೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಚನಗಳ ಮುಖಾಂತರ ಇಲ್ಲಿ ಇದೆ ಪ್ರಿಯರೇ. ಆದರೆ ಮನುಷ್ಯನಿಗೆ ಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದ ಆ ರೀತಿಯಲ್ಲಿ ದೇವರೇ ಅಸಾಧ್ಯವಾದದ್ದನ್ನು, ಗುಣಪಡಿಸಲಾಗದಂತಹ, ತೆಗೆಯಲಾಗದಂತಹ, ಪಾಪವನ್ನು ತೆಗೆಯಲಾಗದಂತಹ ಆ ಪರಿಸ್ಥಿತಿಯಿಂದ ನನ್ನನ್ನು ತೆಗೆದದ್ದು ಆ ಶುಭ ಸಂದೇಶ. ಯೇಸು ಕ್ರಿಸ್ತರೇ ಆಗಿದ್ದಾರೆ. ಸ್ವತಃ ದೇವರೇ ಮನುಷ್ಯನಾಗಿ ಬಂದು ನನ್ನ ಪಾಪಗಳಿಗೋಸ್ಕರ ಬಲಿಯಾದದ್ದು ನನಗೆ ಅರಿವಾಯಿತು ಪ್ರಿಯರೇ. ಇದು ಅರಿವಾಗುವಾಗ ನಾನು ನನ್ನನ್ನೇ ಬಿಟ್ಕೊಟ್ಟೆ. ಯಾಕಂದರೆ ಮೊದಲು ನಾನು ಬಿಟ್ಕೊಟ್ಟದ್ದು ನಾನು ನನ್ನ ಸ್ವಂತ ಸೊತ್ತು, ನಾನು ಹೇಗಾದರೂ ಬದುಕ್ಬೋದು,
ಯಾರಿಗೂ ಕೇಳಲಿಕ್ಕೆ ಹಕ್ಕಿಲ್ಲ ಅಂಥೇಳಿ ನಾನು ಯೋಚಿಸ್ತಾ ಇದ್ದೆ. ಯಾಕಂದರೆ ನಾನು ಯೋಚಿಸ್ತಾ ಇದ್ದೆ, ನನ್ನ ಈ ದೇಹ ನನ್ನ ಅಪ್ಪ ಅಮ್ಮನಿಂದ ಬಂದದ್ದು. ಯಾಕಂದರೆ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಈ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೇನಂತೇಳಿ ನನ್ನ ತಪ್ಪು ಭಾವನೆ ಇತ್ತು. ನಿಜವಾಗ್ಲೂ ಲೋಕದ ಪೇರೆಂಟ್ಸ್ ಮುಖಾಂತರವೇ ಬಂದಿದ್ದೇವೆ, ಆದರೆ ನಿಜವಾದ ತಂದೆಯ ಆ ಅರಿವು ಕೂಡ ಗೊತ್ತಿಲ್ಲ, ಗುರುತು ಕೂಡ ನನಗೆ ಗೊತ್ತಿಲ್ಲ. ಯಾರಿಂದ ನಾನು ಸೃಷ್ಟಿಸಲ್ಪಟ್ಟದ್ದು, ಯಾರಿಗೋಸ್ಕರ ಅದು ಕೂಡ ಗೊತ್ತಿರಲಿಲ್ಲ ಪ್ರಿಯರೇ. ನನಗೆ ಗೊತ್ತಾದದ್ದು ವಚನಗಳ ಮುಖಾಂತರವೇ. ನನ್ನನ್ನು ಸೃಷ್ಟಿ ಮಾಡಿದ್ದು ನನ್ನ ತಂದೆ ತಾಯಿಯಲ್ಲ, ಬದಲಾಗಿ ದೇವರೇ ಸ್ವತಃ ನನ್ನನ್ನು ಈ ಅಚ್ಚರದಿ ತಾಯಿಯ ಗರ್ಭದಲ್ಲಿ ಅದ್ಭುತಕರವಾಗಿ ನನ್ನನ್ನು ರೂಪಿಸಿದ್ದು ಅವರಿಗಾಗಿ, ಅವರ ಆಲಯವಾಗಿ ಅಂತೇಳಿ ನನಗೆ ಗೊತ್ತಾದದ್ದು ದೇವರ ವಾಕ್ಯಗಳ ಮುಖಾಂತರ ಮಾತ್ರವೇ. ಮನುಷ್ಯರಿಂದ ನನಗೆ ಗೊತ್ತಾಗಲಿಲ್ಲ, ಬದಲಾಗಿ ಮನುಷ್ಯರ ಮುಖಾಂತರ ಬೋಧಿಸಲ್ಪಟ್ಟ ನಿಜವಾದ ಶುಭ ಸಂದೇಶದ ಮುಖಾಂತರ ನನಗೆ ಅದು ಅರಿವಾಯಿತು. ಇದು ಅರಿವಾಗುವಾಗ ಖಂಡಿತವಾಗ್ಲೂ ನಿಮ್ಗೆ ಯೋಚಿಸ್ಬೋದು, ಇದು ಅರಿವಾಗುವಾಗ ಮುಂದೆ ಏನು? ನನಗೂ ಅದೇ ಬಂತು, ಮುಂದೆ ಏನು? ಈಗ ಯೇಸು ನನಗಾಗಿ ಏನು ಮಾಡಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಹೇಗೆ ಸಂತ ಪೌಲರು ಅಂದು ಅವರನ್ನು ಆರಿಸುವಾಗ ಆ ಶುಭ ಸಂದೇಶದ ಬೆಳಕು ಅವರಿಗೆ ಸಿಕ್ತು. ಅನನ್ಯ ಅಲ್ಲಿ ಹೋಗಿ ಅವರಿಗೆ ಶುಭ ಸಂದೇಶ ಹೋಗಿ ಹೇಳು, ಸ್ನಾನ ದೀಕ್ಷೆ ಕೊಡು ಅಂತೇಳಿ ಹೇಳುವಾಗ ಮೊದಲು ಕೇಳಿದ್ದು ಆ ಪೌಲರು ಏನು ಹೇಳಿದ್ದಂದರೆ, ಪ್ರಭುವೇ ನಾನು ಏನು ಮಾಡಬೇಕು, ನಾನು ಏನು ಮಾಡಬೇಕು? ಪೌಲರು ಕೇಳಿದಂಥ ಒಂದು ಪ್ರಶ್ನೆ ಆಗಿದೆ. ಅದೇ ರೀತಿಯಲ್ಲಿ ನಾನು ಕೂಡ ಕೇಳಿದೆ, ಪ್ರಭುವೇ ನಾನು ಏನು ಮಾಡಲಿ? ನೀವು ನನಗಾಗಿ ಏನು ಮಾಡಿದ್ದೀರಿ, ನಾನು ಏನು ಮಾಡಲಿ? ನಿಜವಾಗ್ಲೂ ನನಗೆ ವಚನಗಳ ಮುಖಾಂತರ ಗೊತ್ತಾದದ್ದು ಏನಂದರೆ, ಪ್ರಕಟಣೆ ನಿಮ್ಗೆ ಗೊತ್ತು, ಪ್ರಕಟಣೆ ಲಾಸ್ಟ್ ಅದರಲ್ಲಿ 5ನೇ ಅಧ್ಯಾಯ, ಪ್ರಕಟಣೆ 5ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಈಗ ನಾನು ಪ್ರಭುವಿಗಾಗಿ ಏನಾದರೂ ಮಾಡಬೇಕಾದ್ರೆ ನನಗೆ ಗೊತ್ತಿರಬೇಕು ಪ್ರಭು ಏನು ನನಗಾಗಿ ಮಾಡಿದ್ದಾರೆ. ಯೇಸು ಪ್ರಭು ನನ್ನನ್ನು ಯಾವ ರೀತಿಯಲ್ಲಿ ಅವರು ಆರಿಸಿದ್ದಾರೆ, ಯಾವುದಕ್ಕಾಗಿ ಆರಿಸಿದ್ದಾರೆ ಅದು ನನಗೆ ಗೊತ್ತಿರಬೇಕು. ಇಲ್ದಿದ್ರೆ ಪ್ರಭುವಿಗಾಗಿ ಹೇಗೆ ಜೀವಿಸ್ಲಿಕ್ಕಾಗುತ್ತೆ? ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ವಾಕ್ಯಗಳ ಮುಖಾಂತರ ನಾವು ನೋಡೋದಾದರೆ 5ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ನಾನು ಓದ್ತೇನೆ. ಅದರಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಇದೆ ಏನಂದರೆ, ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿ ಅರ್ಪಣೆಯಾಗಿ ಸಕಲ ದೇಶ ಭಾಷೆ ಕುಲ ಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ. ಇಲ್ಲಿ ನನಗೆ ಗೊತ್ತಾಯಿತು, ನನ್ನನ್ನು ಯಾವುದೇ ಮನುಷ್ಯ ಕೊಂಡುಕೊಳ್ಳಿಲ್ಲ. ನಾನಿರುವುದು ನನ್ನ ಅಪ್ಪ ಅಮ್ಮನಿಗಾಗಿಯೂ ಅಲ್ಲ, ನನ್ನ ಗಂಡನಿಗಾಗಿಯೂ ಅಲ್ಲ, ನನ್ನ ಮಕ್ಕಳಿಗಾಗಿಯೂ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರು ನನ್ನನ್ನು ಪರಿಶುದ್ಧವಾದ ಅವರ ರಕ್ತದಿಂದ ಅವರು ಕೊಂಡುಕೊಂಡಿದ್ದಾರೆ. ನಾನು ಈಗ ನನ್ನ ಸ್ವಂತ ಸೊತ್ತು ಅಲ್ಲ, ಬದಲಾಗಿ ಈ ದೇಹದ ಮುಖಾಂತರ ಅವರ ಮಹಿಮೆ ನಾನು ಬೆಳಗಿಸಬೇಕು ಅಂತೇಳಿ ನನ್ನನ್ನು ಆರಿಸಿದ್ದಾರೆ, ಅವರ ಆಲಯವಾಗಿ ನನ್ನನ್ನು ಆರಿಸಿದ್ದಾರೆ ಎಂದು ನನಗೆ ತಿಳಿಯಿತು ಪ್ರಿಯರೇ. 1 ಕೊರಿಂಥಿ 6ನೇ ಅಧ್ಯಾಯ 19, 20ನೇ ವಾಕ್ಯ. ನಾನು ಹೇಳಿದ್ದೀಗ ನಾನು ನನ್ನ ಸ್ವಂತ ಸೊತ್ತು ಅಲ್ಲ, ಬದಲಾಗಿ ಯೇಸು ಕ್ರಿಸ್ತರು ನನ್ನನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ, ಏಕೆಂದರೆ ಅವರ ಮಹಿಮೆ ನನ್ನ ದೇಹದಲ್ಲಿ ಬೆಳಗಬೇಕು ಅಂತೇಳಿ. ಮುಂದೆ ವಾಕ್ಯ 10ನೇ ವಾಕ್ಯ ಇಲ್ಲಿ ನೋಡಿ, ಪ್ರಕಟಣೆ 5:10. ಏರ್ಪಡಿಸಿದೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜವಂಶವಾಗಿ ಯಾಜಕ ವರ್ಗವಾಗಿ ಆಳುವರವರು ಸಮಸ್ತ ಭುವಿಯ ಮೇಲೆ. ಅಂದರೆ ನನಗೊಂದು ಹೈಯೆಸ್ಟ್ ಪೊಸಿಷನ್, ಅಂದರೆ ಆ ಒಂದು ಪೊಸಿಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಮಾತ್ರ ಅಲ್ಲ, ನನ್ನನ್ನು ಯಾವ ರೀತಿ ರಾಜವಂಶ,
ಯಾವುದೇ ಲೋಕದ ರಾಜವಂಶದವಳಲ್ಲ ನಾನು. ಬದಲಾಗಿ ನನಗೆ ಗೊತ್ತಾಯಿತು ಯೇಸು ಕ್ರಿಸ್ತರ ರಾಜವಂಶ ಅಂದರೆ ಆ ರಾಜಾದಿರಾಜ, ಸ್ವರ್ಗದ ಭುವಿಯ ಒಡೆಯರಾದ ರಾಜಾದಿರಾಜ ಯೇಸು ಕ್ರಿಸ್ತರ ನಾನು ವಂಶವಾಗಿದ್ದೇನೆ. ಅವರು ನನ್ನನ್ನು ಕೊಂಡುಕೊಂಡಿದ್ದಾರೆ. ನಾನೇನು ಮಾಡಿ ಅಲ್ಲ, ಬದಲಾಗಿ ನನ್ನನ್ನು ಪಾಪಿಯಾಗಿರುವಾಗಲೇ ಅವರು ಪ್ರೀತಿಸಿದ್ದಾರೆ. ಅವರ ಮರಣದ ಮುಖಾಂತರ ನನ್ನನ್ನು ಕೊಂಡುಕೊಂಡಿದ್ದಾರೆ. ಮಾತ್ರವಲ್ಲ, ಅವರು ಪುನರುತ್ಥಾನಗೊಂಡು ನನ್ನ ಒಳಗಡೆ ಜೀವಿಸ್ತಾ ಇದ್ದಾರೆ ವಿಶ್ವಾಸದ ಮುಖಾಂತರ, ನಾನಿಟ್ಟ ವಿಶ್ವಾಸದ ಮುಖಾಂತರ. ಈ ಸತ್ಯದ ಅರಿವು ನನಗೆ ಯಾವಾಗ ಆಯಿತೋ, ನಾನೀಗ ರಾಜಯಾಜಕ ಅಂದರೆ ಯೇಸುವಿನ ಸೇವೆಯನ್ನು ಮಾಡುವಂಥ ಒಂದು ರಾಜಯಾಜಕ, ಆ ಒಂದು ಸ್ವಕೀಯ ಜನ ಆಗಿ ನನ್ನನ್ನು ಆರಿಸಿದ್ದಾರೆ. ನನ್ನನ್ನು ಮಾತ್ರ ಅಲ್ಲ, ಯಾರೆಲ್ಲ ವಿಶ್ವಾಸ ಇಡ್ತಾರೋ ಇಲ್ಲಿ ಇರುವವರು ಎಲ್ಲರನ್ನೂ ಕೂಡ ದೇವರು ಸ್ವತಃ ಆರಿಸಿದ್ದಾರೆ. ಪ್ರಿಯರೇ, ನಮ್ಮ ಆಯ್ಕೆ ಅಲ್ಲ, ಅವರ ಆಯ್ಕೆ ಆಗಿದೆ. ಆ ಶಿಲುಬೆ ಮರಣದ ಮುಖಾಂತರವೇ ಆಗಿದೆ. ಇಲ್ಲಿ ಜಾತಿಕಾತಿ ಇಲ್ಲ, ಅಥವಾ ಯಾವುದೇ ಒಂದು ಶ್ರೀಮಂತ ಬಡವ ಯಾವುದೂ ಇಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಆರಿಸುವಾಗ ನಮ್ದು ಯಾವ ಕುಲಗೋತ್ರ ಕೂಡ ನೋಡಲಿಲ್ಲ. ಸಕಲ ದೇಶ ಭಾಷೆ ಯಾರೇ ಇರ್ಬೋದು, ಎಲ್ಲರನ್ನೂ ಕೂಡ ಯೇಸು ಕ್ರಿಸ್ತರು ಕೊಂಡುಕೊಂಡಿದ್ದಾರೆ, ಯೇಸು ಕ್ರಿಸ್ತರು ಆರಿಸಿಕೊಂಡಿದ್ದಾರೆ. ಈ ಅರಿವು ನನಗಾಯಿತು ಪ್ರಿಯರೇ. ಈ ಅರಿವಾಗುವಾಗ ಒಂದೇ ಕೇಳಿತು, ಯೇಸುವೆ, ಹಾಗಾದರೆ ಈ ಜೀವನ ಬದುಕೋದಾದರೂ ಕೂಡ ನಿಮಗಾಗಿ, ಸತ್ರು ನಿಮಗಾಗಿ. ಯಾಕಂದರೆ ಈ ಜೀವ ಅಂದರೆ ಇದು ನನ್ನ ಸ್ವಂತ ಸೊತ್ತಲ್ಲ, ಬದಲಾಗಿ ನೀವು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದೀರಿ, ನೀವು ನನ್ನ ಒಳಗಡೆ ಇದ್ದೀರಿ. ಈಗ ನೀವು ಯೋಚಿಸ್ಬೋದು, ಹಾಗಾದರೆ ಏನು ಯೋಜನೆ? ಈಗ ಯೆರೆಮೀಯ 29:11 ನಾವು ಹೇಳ್ತಾ ಇರ್ತೇವೆ, ನನ್ನಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ, ಆ ಯೋಜನೆ ಹಿತಕರವಾದ ಯೋಜನೆ, ಅದು ಅಹಿತಕರವಾದ ಯೋಜನೆ ಅಲ್ಲ, ಆ ಯೋಜನೆಯನ್ನು ನಾನೇ ಬಲ್ಲೆ. ಅದೆಲ್ಲ ನಾವು ಓದ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೆ, ಆ ಯೋಜನೆ ಏನು ದೇವರಿಗೆ ಮಾತ್ರ ಗೊತ್ತು, ಏನದು ಯೋಜನೆ ಅಂತೇಳಿ ನಾನು ಯೋಚಿಸ್ತಾ ಇದ್ದೆ. ಆದರೆ ಯಾವಾಗ ಇದು ತಿಳಿಯಿತೋ, ಆಗ ನನಗೆ ಗೊತ್ತಾಯಿತು, ನನ್ನನ್ನು ಆರಿಸಿತು ಒಂದು ಸಾಧಾರಣ ಕಾರ್ಯಕ್ಕಾಗಿ ಅಲ್ಲ, ಬದಲಾಗಿ ನಮ್ಮೊಬ್ಬೊಬ್ಬರನ್ನು ಕೂಡ ಆರಿಸಿತು ಅಸಾಧಾರಣಕರವಾದ ಸೂಪರ್ ನ್ಯಾಚುರಲ್ ಜೀವಿತಕ್ಕಾಗಿ ನಮ್ಮೊಬ್ಬೊಬ್ಬರನ್ನು ಕೂಡ ದೇವರು ಕರೆದಿದ್ದಾರೆ. ಅದಕ್ಕಾಗಿ ಬೇಕಾದ ಆಧ್ಯಾತ್ಮಿಕವಾದ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಭೌತಿಕವಾದದ್ದು ಹೇಳ್ತಾ ಇಲ್ಲ, ಆಧ್ಯಾತ್ಮಿಕವಾದದ್ದು. ಇದನ್ನು ಪಡೆಯದಿದ್ದರೆ, ಖಂಡಿತವಾಗ್ಲೂ ಆ ಆತ್ಮರನ್ನು ಪಡೆಯದಿದ್ದರೆ ಪ್ರಿಯರೇ, ನಮ್ಮ ಜೀವನ ವ್ಯರ್ಥವಾಗಿದೆ. ನನಗೆ ಗೊತ್ತಾದದ್ದು ಒಂದೇ, ಮೊದಲು ನಾನು ಜೀವಿಸ್ತಾ ಇದ್ದೆ ಈ ಲೋಕಕ್ಕಾಗಿ. ಲೋಕದ ಸ್ಟ್ಯಾಂಡರ್ಡ್ಸ್ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಸ್ಟ್ಯಾಂಡರ್ಡ್ಸ್ ಮಾತ್ರ ನಂದು ಜೀವಿತ ಆಗಿತ್ತು. ಈ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ನಾನು ಮಾಡಿದ್ದೇನೆ. ಆದರೆ ಯಾವಾಗ ನನಗೆ ಗೊತ್ತಾಯಿತೋ, ಯಾವ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದರೂ ದೇವರ ಮುಂದೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರೇ ನನ್ನ ಸ್ಟ್ಯಾಂಡರ್ಡ್ ಆಗುವಾಗ ಖಂಡಿತವಾಗ್ಲೂ ನಾನು ಇಲ್ಲವಾಗ್ತೇನೆ. ಆಗ ಮಾತ್ರ ನಿಜವಾಗ್ಲೂ ಆ ಸ್ಟ್ಯಾಂಡರ್ಡ್ಗೆ ಬರಲಿಕ್ಕಾಗುತ್ತೆ. ಯಾವ ಸ್ಟ್ಯಾಂಡರ್ಡ್? ದೇವರ ಮಗಳಾಗಿ ನನಗೆ ನಿಲ್ಲಕ್ಕೆ ಸಾಧ್ಯವಾದದ್ದು ಅವರ ಪರಿಶುದ್ಧಾತ್ಮರ ಮುಖಾಂತರ ಮಾತ್ರವೇ, ಅವರ ವಾಕ್ಯದ ಮುಖಾಂತರ ಮಾತ್ರವೇ, ಬೇರೆ ಯಾವುದೂ ಅಲ್ಲ. ಇಲ್ಲಿ ಅದಾದ ನಂತರ ನನಗೆ ಪ್ರಶ್ನೆ ಬಂದದ್ದು, ನಾನು ಏನು ಮಾಡಲಿ, ಈಗೇನು ಮಾಡೋದು? ಆತ್ಮರು ಬಂದರು, ಹೊಸ ಜನ್ಮವನ್ನು ಹೇಗೆ ನಾನು ಪಡೆದೆ? ಈ ಹೊಸ ಜನ್ಮ ಪಡೆಯದೇ ಇದ್ದರೆ ಖಂಡಿತವಾಗ್ಲೂ ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸುವುದಿಲ್ಲ ಅಂತೇಳಿ ನಿಕೋದೇಮನಿಗೆ ಹೇಳಿದರು. ದೊಡ್ಡ ಹೆಸರಾಂತ ಬೋಧಕನಿಗೆ ಹೇಳಿದರು. ಹಾಗಾದರೆ ನನಗೆ ಹೇಳೋದಿಲ್ವಾ? ನನಗೆ ಮೊದಲು ಹೇಳ್ತಾರೆ, ಆ ಹೊಸ ಜನ್ಮ ಪಡೆಯದೆ ಹೋದರೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟದೆ ಹೋದರೆ, ಅಂದರೆ ವಾಕ್ಯದಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟದೆ ಹೋದರೆ ಖಂಡಿತವಾಗ್ಲೂ ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ಗೊತ್ತಾಯಿತು. ಈ ಹೊಸ ಜನ್ಮ ದೈವ ವಾಕ್ಯದ ಮುಖಾಂತರ, ಸಜೀವ ವಾಕ್ಯದ ಮುಖಾಂತರ ನನಗೆ ದೇವರೇ ಶ್ರುತಪಡಿಸಿದರು. ಖಂಡಿತವಾಗ್ಲೂ ದೇವರಿಗೆ ಸ್ತೋತ್ರವಾಗಲಿ, ಅವರ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಖಂಡಿತವಾಗ್ಲೂ ಇದಾದ ನಂತರ ನನ್ನ ಪ್ರಶ್ನೆಗೆ ಉತ್ತರ ಸಿಗಬೇಕಲ್ವ? ಪ್ರತಿದಿನ ವೆಬೆಕ್ಸ್ ಆ್ಯಪ್ ಅಂತೇಳಿದೆ. ಕೊರೋನಾ ಟೈಮಲ್ಲಿ ಖಂಡಿತವಾಗ್ಲೂ 4 ವರ್ಷ ಆಯಿತು ನನಗೆ ದೇವರ ವಾಕ್ಯ ಸಿಕ್ಕಿ. ಯಾಕಂದರೆ ಅದ್ರ ಮುಂಚೆ ದೇವರ ವಾಕ್ಯ ಆಲ್ಟರ್ ಮೇಲೆ ಮಾತ್ರ ಇರ್ತಿತ್ತು, ನನ್ನ ಹೃದಯದಲ್ಲಿ ಇರಲಿಲ್ಲ. ಹೃದಯದಲ್ಲಿ ಬೇಡವಾದದ್ದು ಎಲ್ಲವೂ ಇತ್ತು. ಹೃದಯದಲ್ಲಿ ಬರೀ ಲೋಕ ಮಾತ್ರ. ನಾನು ಹೇಳಬೇಕಂತ ಇಲ್ಲ, ಲೋಕದ್ದು ಏನೆಲ್ಲ ಇದೆಯೋ ಎಲ್ಲರೂ ನಾವು ಅನುಭವಿಸಿದ್ದೇವಲ್ವ, ಅದೆಲ್ಲವನ್ನು ನಾನು ಅನುಭವಿಸಿದ್ದೇನೆ. ಪಾಪಿಗಳಲ್ಲಿ ಮಹಾಪಾಪಿ ನಾನೇ, ಖಂಡಿತವಾಗ್ಲೂ ಒಪ್ಕೊಳ್ತೇನೆ. ಯಾಕಂದರೆ
ದೇವ್ರ ಮುಂದೆ ನಿಲ್ಲಲಿಕ್ಕೆ ಯಾವ ಯೋಗ್ಯತೆ ಕೂಡ ಇಲ್ಲ. ಈಗ ಇದನ್ನು ಹೇಳ್ತಾ ಇದ್ದಾನಂದರೆ, ಯೇಸು ನಾಮವನ್ನು ಹೇಳ್ತಾ ಇದ್ದಾನಂದರೆ ನನಗೆ ಯಾವ ಯೋಗ್ಯತೆ ಇಲ್ಲ ಪ್ರಿಯರೇ. ಬದಲಾಗಿ ಅವರೇ ಹೇಳಿಸ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ರೀತಿಯಲ್ಲಿ ವೆಬೆಕ್ಸ್ ಜಾಯ್ನ್ ಆದೆ. ವೆಬೆಕ್ಸಲ್ಲಿ ಪ್ರತಿದಿನ ದೇವರ ವಚನಗಳನ್ನು, ಅವರ ವಾಕ್ಯಗಳನ್ನು ಆಲಿಸ್ತಾ ಈ ಶುಭ ಸಂದೇಶವನ್ನು ಎಷ್ಟು ನಾನು ಆಲಿಸಿದ್ನೋ ಅಷ್ಟೇ ನನ್ನ ಹೃದಯವನ್ನು ತೆಗೆದುಕೊಟ್ಟೆ. ಈ ವಾಕ್ಯಗಳು ಅಮೂಲ್ಯವಾದದ್ದು. ಈ ವಚನಗಳು ನನಗೆ ಜೀವೋದ್ಧಾರ ಕೊಡ್ತದೆ. ಈ ಲೋಕದ್ದು ಯಾವುದು ಕೊಡುವುದಿಲ್ಲ, ಬದಲಾಗಿ ಇದಕ್ಕಿಂತಲೂ ಈ ಲೋಕದೆಲ್ಲ ಕಸ ಆಯಿತು ನನಗೆ, ಬದಲಾಗಿ ನಿತ್ಯ ಜೀವ, ದೇವರೊಂದಿಗೆ ವಾಸಿಸುವ ಜೀವ, ಅದು ನನಗೆ ನಿರೀಕ್ಷೆಯಾಗಿ ಸಿಕ್ತು. ಅದು ಸಿಕ್ಕಿದ್ದು ಶುಭ ಸಂದೇಶದ ಮುಖಾಂತರ ಮಾತ್ರವೇ ಪ್ರಿಯರೇ. ಅಲ್ಲಿ ನಾನು ಹೋಗಬೇಕು, ದೇವರನ್ನು ನಾನು ಮೆಚ್ಚಿಸಬೇಕು, ಮನುಷ್ಯರನ್ನು ಅಲ್ಲ ಅಂತೇಳಿ ಕೇಳುವಾಗ ನನಗೆ ಸಿಕ್ಕಿದ್ದು ಇನ್ನೊಂದು ವಾಕ್ಯ ಏನಂದರೆ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ. ನಾವು ಓದಿದರೆ ಗೊತ್ತಾಗುತ್ತೆ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 8ನೇ ವಾಕ್ಯ. ಆ ಕಾಲದಲ್ಲಿ ಸರ್ವೇಶ್ವರ ಲೇವಿ ಕುಲದವರನ್ನು ಪ್ರತ್ಯೇಕಿಸಿ. ನೋಡಿ, ಈಗಾಗಲೇ ನಾನು ಹೇಳಿದೆ, ಯೇಸು ಕ್ರಿಸ್ತರು ನನ್ನನ್ನು ಕೊಂಡುಕೊಂಡಿದ್ದಾರೆ ರಾಜವಂಶವಾಗಿ. ಲೇವಿ ಕುಲ ಅಂದರೆ ನಮ್ಗೆ ಗೊತ್ತು, ಯಾಜಕ ವರ್ಗ ಅಲ್ವಾ? ದೇವರು ಪ್ರತ್ಯೇಕಿಸಿದ, ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯೇಕಿಸಿದ ಯಾಜಕ ವರ್ಗ. ಅದೇ ರೀತಿಯಲ್ಲಿ ಪ್ರಿಯರೇ, ನನ್ನನ್ನು ಕೂಡ ಶುಭ ಸಂದೇಶದ ಮುಖಾಂತರ, ನನ್ನನ್ನು ಯೇಸು ಕ್ರಿಸ್ತರು ಅವರ ರಕ್ತದ ಮುಖಾಂತರ ನನ್ನನ್ನು ಕೊಂಡುಕೊಂಡು ಒಂದು ರಾಜ ಯಾಜಕ ವರ್ಗವಾಗಿ ಲೇವಿ ಕುಲದವರನ್ನು ಹೇಗೆ ಪ್ರತ್ಯೇಕಿಸಿದ್ರು ಎಲ್ಲದರಿಂದ. ಅವರಿಗೆ ಯಾವ ಸೊತ್ತು ಇರಲಿಲ್ಲ. ಮುಂದೆ ನೀವು ಓದಿದರೆ ಗೊತ್ತಾಗುತ್ತೆ. ಅವರಿಗೆ ಯಾವುದು ಈ ಭೂಮಿಯಲ್ಲಿ ಯಾವುದು ಆಸ್ತಿ ಪಾಸ್ತಿ ಇಲ್ಲ, ಬದಲಾಗಿ ಅವರು ಸಪ್ರೇಟ್ ಆದರು. ಯಾಕೆ ಗೊತ್ತಾ? ಅವರಿಗೆ ದೇವರ ಸೇವೆ ಮಾಡಲಿಕ್ಕೆ ಪ್ರತ್ಯೇಕಿಸಿದ್ರು. ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಈ ಲೋಕದಿಂದ ಬೇರ್ಪಡಿಸಿದ್ದು ಯಾರಂದರೆ ದೇವರ ವಚನಗಳು. ದೇವರ ವಚನಗಳನ್ನು ನಾನು ಆಲಿಸುವಾಗ ನಾನು ಆಯ್ಕೆ ಮಾಡಿದೆ ಪ್ರಿಯರೇ. ದೇವರು ನನ್ನನ್ನು ಫೋರ್ಸ್ ಮಾಡಲಿಲ್ಲ, ಯಾರೂ ನನ್ನನ್ನು ಫೋರ್ಸ್ ಮಾಡಲಿಲ್ಲ, ಯಾರೂ ಹಣ ಕೊಟ್ಟು ನನ್ನ ಕೊಂಡ್ಕೊಳ್ಳಲಿಲ್ಲ. ಬದಲಾಗಿ ದೇವರ ವಚನಗಳನ್ನು ನಾನು ಆರಿಸಿದೆ. ಇದು ಅಮೂಲ್ಯವಾದದ್ದು, ಇದು ಅತ್ಯಮೂಲ್ಯವಾದದ್ದು ಎಂದು ನಾನು ಆರಿಸುವಾಗ ನನಗೆ ಲೋಕದಿಂದ ಪ್ರತ್ಯೇಕ ಆಗಲಿಕ್ಕಾಯಿತು. ಎಲ್ಲ ದುರವಸ್ಥೆಗಳಿಂದ ನನಗೆ ಪ್ರತ್ಯೇಕ ಆಗಲಿಕ್ಕಾಯಿತು, ಪಾಪಗಳಿಂದ ಪ್ರತ್ಯೇಕವಾಗಲಿಕ್ಕಾಯಿತು, ಲೋಕದ ವ್ಯಾಮೋಹದಿಂದ ಪ್ರತ್ಯೇಕವಾಗಲಿಕ್ಕಾಯಿತು. ಎಲ್ಲದರಿಂದ ನನಗೆ ಪ್ರತ್ಯೇಕವಾಗಿ ಇಲ್ಲಿ ಹೇಳಿದ ರೀತಿಯಲ್ಲಿ ಒಡಂಬಡಿಕೆಯ ಮಂಜೂಷವನ್ನು ಹೊರುವುದಕ್ಕೆ, ಅಂದರೆ ಯಾವುದೇ ಮಂಜೂಷ ಎತ್ಕೊಂಡು ನಾನು ಬಂದಿಲ್ಲ, ಬದಲಾಗಿ ನನ್ನ ದೇಹವನ್ನು ದೇವಾಲಯವನ್ನಾಗಿ ಮಾರ್ಪಡಿಸಿ ನನ್ನ ಹೃದಯದಲ್ಲಿ ಅವರ ಪ್ರಸನ್ನತೆಯನ್ನು, ಅವರ ಸಾನ್ನಿಧ್ಯವನ್ನು ನಾನು ಎಲ್ಲೆಲ್ಲಿ ಹೋಗ್ತೇನೋ ಅದನ್ನು ಹೊತ್ತುಕೊಂಡು ಹೋಗಲಿಕ್ಕೆ ನನ್ನನ್ನು ದೇವರು, ನಿಮ್ಮನ್ನು ಕೂಡ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯವನ್ನು ದೇವರು ಮಾಡಿದ್ದಾರೆ. ಈಗ ಬರುವಾಗ ಆ ಸಹೋದರ ಒಂದು ಏರ್ ಫ್ರೆಶ್ನರ್ ಇಲ್ಲಿ ತಂದರು. ಇಲ್ಲಿ ಏರ್ ಫ್ರೆಶ್ನರ್ ಇರಲಿಲ್ಲ ಅಲ್ವಾ, ನೀನು ತಂದದಲ್ವಾ? ಆ ಏರ್ ಫ್ರೆಶ್ನರ್ ಏನು ಮಾಡಿತು ಗೊತ್ತಾ ನಿಮಗೆ? ಆ ಏರ್ ಫ್ರೆಶ್ನರ್ ಎಲ್ಲ ಕಡೆ ಪ್ರಸರಿಸು. ಇಷ್ಟೇ ಸಣ್ಣ ಪ್ಯಾಕೆಟ್ ಅದು, ನೋಡಿ ಬೇಕಿದ್ರೆ. ಈಗ ಎಲ್ರಿಗೂ ಆ ಒಂದು ಸುವಾಸನೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಪ್ರಿಯರೇ, ನನ್ನನ್ನು ಕೂಡ, ನನ್ನಲ್ಲಿರುವ ನನ್ನನ್ನು ನೋಡಿದರೆ ಖಂಡಿತವಾಗ್ಲೂ ಅಶುದ್ಧವಾಗಿ ಕಾಣ್ಬೋದು, ಆದರೆ ನನ್ನ ಒಳಗಡೆ ಇರುವ ಯೇಸುವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಅದೆಲ್ಲೇ ಇರ್ಬೋದು. ಹೇಗೆ ಸಂತ ಅಸಿಸಿ ಅಲ್ವಾ ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲಿ ಸಮಾಧಾನ ಇಲ್ವೋ ಅಲ್ಲಿ ಸಮಾಧಾನವನ್ನು ಕೊಡಲು, ಶಾಂತಿ ಇರುವಲ್ಲಿ ಶಾಂತಿ ನೀಡಲು ನನ್ನನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸಿ ಅಂತೇಳಿ. ಅದೇ ರೀತಿಯಲ್ಲಿ ಪ್ರಿಯರೇ, ನನ್ನನ್ನು ಕೂಡ ಯೇಸುವಿನ ಸಾನ್ನಿಧ್ಯವನ್ನು, ಮೊದಲು ನಾನು ಎಲ್ಲಿಯಾದರೂ ಹೋಗುವಾಗ ಏನಾಗ್ತಿತ್ತಂದರೆ ಜಗಳ ಆಗ್ತಿತ್ತು ಮತ್ತು ಹೊಟ್ಟೆ ಕಿಚ್ಚು ಬರ್ತಾಯಿತ್ತು, ಬರೀ ದೂಷಣೆ ಮಾಡಿ ಬರ್ತಾ ಇದ್ದೆ, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಎಲ್ಲ ಹೇಳಿಕೊಂಡು ಅಲ್ಲಿ ಕಚ್ಚಾಟ ಎಲ್ಲ ಸ್ಟಾರ್ಟ್ ಆಗ್ತಿತ್ತು, ಕೋಪ ಎಲ್ಲ ಬರ್ತಿತ್ತು. ಆದರೆ ಈಗ ದೇವರ ಕೃಪೆ, ಖಂಡಿತವಾಗ್ಲೂ ದೇವರಾತ್ಮರು ವಚನಗಳನ್ನು ಕೊಡುವಾಗ ಅಲ್ಲಿ ಐಕ್ಯತೆ ಬರಮಾಡ್ತಾರೆ. ಏಕೆಂದರೆ ಯೇಸುವಿನ ಸುಗಂಧವನ್ನು ಕೊಡಲಿಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ತಮ್ಮ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೂ. ಅಂದರೆ ಇಲ್ಲಿ ಹೇಳ್ತಾ ಇಲ್ಲ ಮೈಕ್ ಇಟ್ಕೊಂಡು ಸೇವೆ ಮಾಡೋದು ನಾನು ಹೇಳ್ತಾ ಇಲ್ಲ, ಬದಲಾಗಿ ಅವರ ಸೇವೆ ಎಲ್ಲೆಲ್ಲಿ ಮಾಡಲಿಕ್ಕಾಗ್ತಾ ಇದೆ, ಮನೆಯಲ್ಲೂ, ನೆರೆಹೊರೆಯವರಲ್ಲೂ, ಎಲ್ಲ ಕಡೆಯಲ್ಲೂ. ಹೇಗೆ ಯೇಸು ಕ್ರಿಸ್ತರು ಹೇಳಿದರು, ಪರಿಶುದ್ಧಾತ್ಮರ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವು ಜುದೇಯದಲ್ಲೂ,
ಸಮಾರ್ಯದಲ್ಲೂ, ಜೆರುಸಲೇಮಿನಲ್ಲೂ, ಫಸ್ಟಿಗೆ ಜುದೇಯದಲ್ಲೂ, ಸಮಾರ್ಯದಲ್ಲೂ, ಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ಖಂಡಿತವಾಗ್ಲೂ ಪ್ರಿಯರೇ, ಖಂಡಿತವಾಗ್ಲೂ ನಾನು ಮೊದಲು ಪ್ರಾರಂಭಿಸಿದ್ದು ನನ್ನ ಜೆರುಸಲೇಮಿನಲ್ಲಿ, ಪುಟ್ಟ ಜೆರುಸಲೇಮ್. ದೇವರು ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ. ಜೆರುಸಲೇಮಿನಲ್ಲಿ ನಾನು ಮೊದಲು ಕೊಟ್ಟದ್ದು ಏನು ಗೊತ್ತಾ? ಲೋಕದವಳಾಗಿರುವಾಗ, ಆಧ್ಯಾತ್ಮಿಕವಾಗಿ ಸತ್ತಿರುವಾಗ ಬರೀ ಲೋಕ ಮಾತ್ರ ಕೊಟ್ಟದ್ದು. ಮಕ್ಕಳಿಗೆ ಎಜುಕೇಷನ್ ಮಾಡಬೇಕು, ಮೆಡಲ್ ತರಬೇಕು, ಸೆಟ್ಲ್ ಆಗಬೇಕು. ಎಲ್ಲಿ ಸೆಟ್ಲ್ ಆಗೋದು ಗೊತ್ತಿಲ್ಲ, ಈ ಲೋಕದಲ್ಲಂತೂ ಎಲ್ಲೂ ಸೆಟ್ಲ್ ಆಗಲಿಲ್ಲ ಯಾರು. ಬದಲಾಗಿ ನಾನು ಅದನ್ನೇ ಕೊಟ್ಟಿದ್ದೆ. ಆದರೆ ಈಗ ಜೆರುಸಲೇಮಿನಲ್ಲಿ ನನಗೆ ಕೊಡಲಿಕ್ಕಾದದ್ದು ಏನಂದರೆ, ಎಲ್ಲಿ ಸೆಟ್ಲ್ ಗೊತ್ತಾ? ಇಲ್ಲಲ್ಲ, ಬದಲಾಗಿ ಅಲ್ಲಿ ದೇವರು ಸೆಟ್ಲ್ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಆ ಜಾಗವನ್ನು ತಯಾರಿ ಮಾಡಲು ಹೋಗಿದ್ದಾರೆ. ಆ ಜಾಗವನ್ನು ನಿಗದಿಪಡಿಸಿ ನೀವು ಕಳವಳಗೊಳ್ಬೇಡಿ ಅಂತೇಳಿ ಹೇಳಿದ್ದಾರೆ. ಆ ಜಾಗ ನಿಮಗೆ ಕೊಟ್ಟಿದ್ದಾರೆ ಅಂತೇಳಿ ಮಕ್ಕಳಿಗೆ ಬೋಧಿಸ್ಲಿಕ್ಕಾಯಿತು. ಮೊದಲು ಲೋಕ ಮಾತ್ರ ಕೊಟ್ಟದ ಕಾರಣ ಖಂಡಿತವಾಗ್ಲೂ ಅವರು ಲೋಕದಿಂದ ಹೊರಗಡೆ ಬರಲಿಕ್ಕೆ ತುಂಬ ಕಷ್ಟ ಆಯಿತು. ಆದರೆ ದೇವರ ವಚನಗಳನ್ನು ನಾವು ಒಟ್ಟಾಗಿ ಸೇರಿ ಆಲಿಸಿ ಅದನ್ನು ಹಂಚ್ತಾ ಇರುವಾಗ ಅವರಲ್ಲೂ ಕೂಡ ಬದಲಾವಣೆಗಳನ್ನು ನನಗೆ ಕಾಣಲಿಕ್ಕಾಯಿತು. ಅವರಲ್ಲೂ ಕೂಡ ಯೇಸುವಿನ ಪ್ರೀತಿಯ ಆ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಮನೆಯಲ್ಲಿ ಬರಲಿಕ್ಕೆ ಮಾತ್ರ ಅಲ್ಲ, ಅನೇಕರು ಯೇಸುವನ್ನು ಹುಡುಕಿ ನಮ್ಮ ಮನೆಗೆ ಬರುವುದನ್ನು ನಾನು ಕಾಣಲಿಕ್ಕಾಯಿತು. ಯಾಕಂದರೆ ನಾನೊಂದು ಹೌಸ್ ವೈಫ್ ಮಾತ್ರ ಲೋಕದ ದೃಷ್ಟಿಯಲ್ಲಿ. ಆದರೆ ಎಲ್ಲೆಲ್ಲಿ ಹೋಗ್ತಾ ಇದ್ದೇನೋ ನನಗೇನು ಗೊತ್ತಿಲ್ಲ. ಆದರೆ ಒಂದು ಮನೆಯಿಂದ ಹೊರಗಡೆ ಹೋದವಳು ಅಲ್ಲ ನಾನು. ಆದರೆ ಈಗ ಪರಿಶುದ್ಧಾತ್ಮರು ನನ್ನನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಾನು ಪ್ರೈಮರಿ ಮಿನಿಸ್ಟ್ರಿ, ಅವರ ಸನ್ನಿಧಿಯ ಸೇವೆ ಅಂದರೆ ನಾನು ಕೂತು ಅವರನ್ನು ಆರಾಧಿಸಿದೆ, ಅವರನ್ನು ಸ್ತುತಿಸಿದೆ. ನನಗೆ ಇರುವ ಕಾಲದಲ್ಲೆಲ್ಲ, ಎಲ್ಲ ಸಮಯದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ಕಷ್ಟ ಬರ್ಬೋದು. ಕಷ್ಟ ಬಂತ, ಶೋಧನೆ ಬಂತ, ಜಾಸ್ತಿನೇ ಬಂತು. ಲೋಕದಲ್ಲಿರುವಾಗ ಯಾರೂ ಕೇಳಲಿಲ್ಲ ನನಗೆ, ಯಾಕೆ ಹೀಗೆ ಮಾಡ್ತಿ, ಯಾಕೆ ಈ ರೀತಿಯಲ್ಲಿ ಪಾರ್ಟಿ ಮಾಡ್ತಿ, ಯಾಕೆ ಈ ರೀತಿಯಲ್ಲಿ ಡ್ರಿಂಕ್ಸ್ ಕೊಡ್ತಾ ಇದ್ದಿ, ಯಾಕೆ ಈ ರೀತಿಯಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡ್ತಿ ಅಂತೇಳಿ ಯಾರೂ ಕೇಳಲಿಲ್ಲ ಪ್ರಿಯರೇ. ಆದರೆ ಯಾವಾಗ ದೇವರ ವಾಕ್ಯವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ನೋ ಆಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ ವಾಕ್ಯ ಕೊಡ್ತಾ ಇದ್ದಿ, ಯಾಕೆ ನಿನಗೆ ಪ್ರಿಯರ್ ಅಂತೇಳಿ ಕೇಳಲಿಕ್ಕೆ ಎಲ್ಲರೂ ಪ್ರಾರಂಭಿಸಿದರು. ಈ ರೀತಿಯಲ್ಲಿ ಶೋಧನೆಗಳೆಲ್ಲ ಬರುವಾಗಲೂ ಕೂಡ ನನಗೆ ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಯಿತು. ದೇವರಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ನನಗೆ ಆಯಿತು ಪ್ರಿಯರೇ. ಈ ಸೇವೆಯನ್ನು ನಾನು ಮಾಡುವಾಗಲೇ ಖಂಡಿತವಾಗ್ಲೂ ಹಾಡುವುದು ಅದೆಲ್ಲ ನಾನು ಯಾವುದು ಹೇಳ್ತಾ ಇಲ್ಲ. ಬದಲಾಗಿ ದೇವರನ್ನು ಹೊತ್ತು ಸಾಗಲಿಕ್ಕೆ ನನಗಾಗ್ತಾ ಇದೆ, ದೇವರನ್ನು ಕೊಡಲಿಕ್ಕಾಗ್ತಾ ಇದೆ, ಯೇಸುವಿನ ಸುಗಂಧವನ್ನು ನನಗೆ ಕೊಡಲಿಕ್ಕಾಗ್ತಾ ಇದೆ. ಎಲ್ಲರನ್ನು, ಅದು ಯಾರೇ ಇರ್ಬೋದು, ಅವರನ್ನು ಸ್ವೀಕರಿಸ್ಲಿಕ್ಕಾಗ್ತಾ ಇದೆ. ಮೊದಲು ನನಗೆ ಯಾರಿಗೂ ಸ್ವೀಕರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಎಲ್ಲರನ್ನು ಯೇಸುವಿನವರು, ಇವರು ಕೂಡ ಯೇಸುವಿನವರು, ಇವರನ್ನು ಕೂಡ ದೇವರು ಆರಿಸಿದ್ದಾರೆ. ಇವರಿಗಾಗಿ ಕೂಡ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇವರಿಗಾಗಿ ಕೂಡ ಜೀವವನ್ನು ಕೊಟ್ಟು ಜೀವೋದ್ಧಾರವನ್ನು ಕೊಡಲು ಯೇಸು ಆಶಿಸ್ತಾ ಇದ್ದಾರೆ ಅಂತೇಳಿ ಪ್ರತಿಯೊಬ್ಬರಿಗೂ ಆ ಯೇಸುವನ್ನು ಹಂಚಲಿಕ್ಕಾಗ್ತಾ ಇದೆ. ಮುಂದೆ ಇದೆ ಹಾಗೂ ತಮ್ಮ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸಲು ಅವರನ್ನು ನೇಮಿಸಿದರು. ಅಂದರೆ ಐ ಬ್ಲೆಸ್ ಯು ಅಂದರೆ ನಾನು ಆಶೀರ್ವಾದವಾಗಿ ಮಾರ್ಪಟ್ಟದ್ದು ಯೇಸುವಿನ ಮುಖಾಂತರ. ಏಕೆಂದರೆ ಮೊದಲು ನಾನು ಶಾಪಗ್ರಸ್ತನಾಗಿದ್ದೆ. ನನ್ನ ಶಾಪವನ್ನು ಯೇಸು ತೆಗೆದು ನನ್ನನ್ನು ಆಶೀರ್ವಾದವನ್ನಾಗಿ ಮಾಡಿದ್ದಾರೆ. ಮಾತ್ರವಲ್ಲ, ಆಶೀರ್ವಾದವನ್ನು ಕೊಡಲು ಕೂಡ ನನ್ನನ್ನು ನೇಮಿಸಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನನ್ನನ್ನು ಪ್ರತ್ಯೇಕಿಸಿದ್ದಾರೆ. ಈಗೇನು ನಾನು ಮಾಡ್ತಾ ಇದ್ದೇನೆ? ಈಗೇನು ಮಾಡ್ತಾ ಇಲ್ಲ, ದೇವರನ್ನು ಆರಾಧಿಸ್ತಾ ಇದ್ದೇನೆ ಬಿಟ್ಟರೆ ದೇವರು ಹೇಳಿದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಅವರ ಸ್ವರವನ್ನು ನಾನು ಆಲಿಸ್ತಾ ಇದ್ದೇನೆ, ಅವರನ್ನು ಅನುಭವಿಸ್ತಾ ಇದ್ದೇನೆ. ಒಂದೊಂದು ವಚನಗಳ ಮುಖಾಂತರ ಒಂದೊಂದು ವಚನಗಳು ನನಗಾಗಿ ಹೇಳ್ತಾ ಇದ್ದಾರೆ. ನಾನು ಈ ವಚನಗಳಿಗಾಗಿ ಜೀವಿಸಬೇಕು, ಈ ವಚನಗಳಿಗಾಗಿ ನಾನು ಫಲ ಕೊಡಬೇಕು, ತಂದೆಯಾದ ದೇವರಿಗೆ ನಾನು ಮೆಚ್ಚುಗೆ ಆಗಬೇಕು, ಲೋಕದ ಜನರಿಗಲ್ಲ, ಬದಲಾಗಿ ತಂದೆಯಾದ ದೇವರು ನನ್ನನ್ನು ಮೆಚ್ಚಬೇಕು ಅಂತೇಳಿ ನಾನು ಜೀವಿಸ್ತಾ ಇದ್ದೇನೆ. ಈಗಲೂ ಕೂಡ ಫ್ಯಾಮಿಲಿ ಬಿಟ್ಟು ಬರಲಿಕ್ಕೆ ನನಗೆ ಪ್ರೇರಣೆ ಕೂಡ ಪರಿಶುದ್ಧಾತ್ಮರೇ ಆಗಿದ್ದಾರೆ. ಅವರಲ್ಲೂ ಕೂಡ ದೇವರೇ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ದೇವರೇ ಕಾರ್ಯ ಮಾಡ್ತಾ ಇದ್ದಾರೆ. ಯಾಕಂದರೆ ಇಂದು ನಾನು ಜೀವಿಸ್ತಾ ಇಲ್ಲ, ಬದಲಾಗಿ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ದೇವರಿಗೆ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ಈ ಒಂದು ಪುಟ್ಟವಾಗಿ ನಾನು ಏನು ನನ್ನ ಜೀವಿತದಲ್ಲಿ ನಡೆದಿದೆಯೋ ಅದನ್ನು ನಾನು ಹಂಚಲಿಕ್ಕೆ ದೇವರೇ ಕೃಪೆ ಮಾಡಿದ್ದಾರೆ. ಹೌದು, ಖಂಡಿತವಾಗಲೂ ಈ ವಚನಗಳನ್ನು ಇನ್ನೂ ಅಧಿಕವಾಗಿ ಶುಭ ಸಂದೇಶವನ್ನು ಆಲಿಸಬೇಕಾದ್ರೆ ಒಂದು ಸದವಕಾಶ ಇದೆ. ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ಮಂಗಳೂರು, ನಿಮ್ಗೆ ಗೊತ್ತಿರ್ಬೋದು ಮುಲ್ಕಿ ಡಿವೈನ್ ಕಾಲ್ ಸೆಂಟರ್. ಅಲ್ಲಿ
12ರಿಂದ ನಾಡ್ದು ಇದೇ ವಾರದಲ್ಲಿ ಥರ್ಸ್ಡೇ 12th 4 o'clock ಸ್ಟಾರ್ಟ್ ಆಗುತ್ತೆ, 4 ಗಂಟೆಗೆ. 15ನೇ ತಾರೀಕು 4 ಗಂಟೆ ತನಕ ಇದೆ. ನಿಮಗೆಲ್ರಿಗೂ ಈ ಸ್ವರ್ಗೀಯ ಮನ್ನದ ಊಟಕ್ಕೆ, ಔತಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈ ಧ್ಯಾನಕೂಟದ ಹೆಸರಾಗಿದೆ ಬರ್ನಿಂಗ್ ಬುಷ್. ಅಂದರೆ ಮೋಶೆ ಉರಿಯುವ ಪೊದೆಯಲ್ಲಿ ತನ್ನನ್ನೇ ಸಮರ್ಪಿಸಿಕೊಟ್ಟಾಗ ಅವನಿಗೆ ಆದ ಎನ್ಕೌಂಟರ್ ಮುಖಾಂತರ ಅವನಿಗೆ ಮುಂದೆ ಹೋಗ್ಲಿಕ್ಕಾಯಿತು. ಅದೇ ರೀತಿಯಲ್ಲಿ ನಿಮಗೂ ಕೂಡ ಸ್ವಾಗತ. ನೀವು ಕೂಡ ಬಂದು ಆ ಧ್ಯಾನಕೂಟದಲ್ಲಿ ಭಾಗವಹಿಸಿ ಎನ್ಕೌಂಟರ್ ಪಡೀರಿ. ಆ ಶುಭ ಸಂದೇಶದ ಎನ್ಕೌಂಟರ್ ಯಾವಾಗ ಆಗುತ್ತೋ ನಮಗೂ ಕೂಡ ಅದ್ಭುತಕರವಾಗಿ ದೇವರು ಅವರ ಕರದಲ್ಲಿ ಉಪಯೋಗಿಸ್ತಾರೆ. ನಾವೇನು ಮಾಡಬೇಕಂತೆಲ್ಲ, ಬದಲಾಗಿ ನಮ್ಮನ್ನೇ ಕೊಟ್ಟರೆ ಸಾಕು, ನಾವು ಆಯ್ಕೆ ಮಾಡಬೇಕು. ಈಗ ನಿಮ್ಗೆ ಬರ್ಬೋದು ಅದಿದೆ ಇದಿದೆ ಅಂತೇಳಿ, ಆದರೆ ಯಾವುದು ಕೂಡ ನಮಗೆ ನಿತ್ಯ ಜೀವದ ಕಡೆಗೆ ತಗೊಂಡು ಹೋಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಪ್ರಿಯರೇ, ಈ ಒಂದು ಆಮಂತ್ರಣವನ್ನು ನಾವು ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಮುಖಾಂತರ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.